ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ದ್ವಿತೀಯ ಪಿ ಯು ಸಿ ಅಂಡ್ ಎಸ್ ಎಲ್ ಸಿ ರಿಸಲ್ಟ್ ಡೇಟ್ ಅನೌನ್ಸ್ಮೆಂಟ್ ಕೂಡ ಆಗಿದ್ದಾರೆ. ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಏನು ತಿಳಿಸ್ಕೊಡ್ತೀವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. 8ರಿಂದ ಮೌಲ್ಯಮಾಪನ 70,000 ಮೌಲ್ಯಮಾಪನ ಕೂಡ ಇದಾರಂತೆ. ಎಸ್ ಎಲ್ ಸಿದು 24ನೇ ತಾರೀಕು ಲೈಕ್ ಇದೆ ತಿಂಗಳು 24ನೇ ತಾರೀಕು ನಿಮಗೆ ಎಸ್ ಎಲ್ ಸಿ ರಿಸಲ್ಟ್ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಇಲ್ಲಿ ಮೈನ್ ಥಿಂಗ್ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳು ಕಾಯ್ತಾ ಇದ್ದೀರಾ. 7ನೇ ತಾರೀಕು ಇದೆ. 7ನೇ ತಾರೀಕಿನ ಕೇವಲ 4 ಡೇಸ್ ಬಾಕಿ ಇದೆ. 7ನೇ ತಾರೀಕು ನಿಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಕೂಡ ಆಗುತ್ತೆ ಅಂತ ಹೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನೋಡಿ, ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೂ ನಮಗೆ ದ್ವಿತೀಯ ಪಿ ಯು ಸಿ ಮೌಲ್ಯಮಾಪನ ವ್ಯಾಲ್ಯೂಯೇಷನ್ ಕೂಡ ಕಂಪ್ಲೀಟ್ ಕೂಡ ಆಗಿದೆ. ಈಗಾಗಲೇ ಪ್ರಕಟಿಸಿರುವಂತೆ ಅನೌನ್ಸ್ ಮಾಡಿರೋ ಪ್ರಕಾರನೇ ಏಪ್ರಿಲ್ 7ನೇ ತಾರೀಕು ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಕೂಡ ಆಗುತ್ತೆ ಅಂತ ಹೇಳಿ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಭರ್ಜರಿ ಅಪ್ಡೇಟ್. 7ನೇ ತಾರೀಕು ರಿಸಲ್ಟ್ ಅನೌನ್ಸ್ಮೆಂಟ್ ಕೂಡ ಆಗುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಮಗೆ ಹೇಗೆ ರಿಸಲ್ಟ್ ನೋಡಬೇಕು ಎಲ್ಲ ಮಾಹಿತಿ ಕೊಡ್ತೀವಿ. ಇನ್ನ ತೃತೀಯ ಭಾಷೆ ಹಿಂದಿ ಸೇರಿಲ್ಲ ನೇಮಕಾತಿ ಶುರುವಾಗಿದೆ ಫಾರ್ ಎಸ್ ಎಲ್ ಸಿ ಅವ್ರದ್ದು. ಅವರಿಗೆ ಏಪ್ರಿಲ್ 8ನೇ ತಾರೀಕು ನಂತರ ವ್ಯಾಲ್ಯೂಯೇಷನ್ ಕೂಡ ಶುರು ಆಗುತ್ತೆ ಅಂತ. 70,000 ಶಿಕ್ಷಕರು ಇರ್ತಾರೆ ಅಂತೆ. 35 ಜಿಲ್ಲೆಗಳಲ್ಲಿ ಶುರು ಆಗ್ತಾ ಇದೆ. ಅದು ನಿಮಗೆ ಕಂಪ್ಲೀಟ್ ಆಗಿ ಬರೋಬ್ಬರಿ ನಿಮಗೆ ಈ ತಿಂಗಳು 24ರಲ್ಲಿ ಒಳಗೆ ನಿಮಗೆ ಎಸ್ ಎಲ್ ಸಿ ರಿಸಲ್ಟ್ ಕೂಡ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪಿ ಯು ಸಿ ರಿಸಲ್ಟ್ 7ನೇ ತಾರೀಕು ಅನೌನ್ಸ್ಮೆಂಟ್ ಕೂಡ ಆಗುತ್ತೆ. ಯಾರೆಲ್ಲ ಇದ್ದೀರಾ ಅಭ್ಯರ್ಥಿಗಳು ಅವರು ಸೂಕ್ತ ತಯಾರಿ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್. ರಿಸಲ್ಟ್ ನೋಡೋದು ಹೇಗೆ, ಪಾಸಿಂಗ್ ಅಂಕ ಎಷ್ಟು, ಅದ್ರ ಬಗ್ಗೆ ಏನಾದ್ರು ಕ್ಲಾರಿಟಿ ಬೇಕಾದ್ರೆ ಕಮೆಂಟ್ ಮೂಲಕ ತಿಳಿಸಿ. ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ಥ್ಯಾಂಕ್ ಯು.